Hello my dear students, how are you all? Welcome to Pallavi Tutorials. In this video, we are going to discuss about the second PUC subject English Model Question Paper 2 which is released by the Karnataka School Evaluation and Assessment Board. Okay. So, ಇಲ್ಲಿ Model Question Paper 1, 2, 3 ಮೂರು Model Question Paper ಇದೆ ಎವ್ರಿ ಸಬ್ಜೆಕ್ಟಿಗೂ ಕೂಡ. ಸೊ ಗೊತ್ತಿದೆ ನಿಮಗೆ ಆಲ್ರೆಡಿ ಆನ್ಯುವಲ್ ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರನ್ನು ಮಾಡಬೇಕು ಅನ್ನುವಂತಹ ರೀಸನ್ಗೆ ಎವ್ರಿ ಸಬ್ಜೆಕ್ಟ್ ಮೂರು ಮಾಡೆಲ್ ಕ್ವಶನ್ ಪೇಪರ್ನ ಅವರು ಬೋರ್ಡಿಂದ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1 ದೆನ್ ಮಾಡೆಲ್ ಕ್ವಶನ್ ಪೇಪರ್ 3 ಏನಿದೆ ಆಲ್ರೆಡಿ ನಾನು ವಿತ್ ಆನ್ಸರ್ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ, ಓಕೆನಾ. ಇನ್ ದಿಸ್ ವಿಡಿಯೋ ನಾವು ಇಂಗ್ಲೀಷ್ ಈ ಸೆಕೆಂಡ್ ಪೇಪರ್ ಏನಿದೆ ಇದರಲ್ಲಿ ಏನೇನು ಕ್ವಶನ್ಸ್ ಇದೆ, ಯಾವ ರೀತಿಯಾಗಿ ಕ್ವಶನ್ಸನ್ನು ಕೇಳಿದ್ದಾರೆ, ಅದಕ್ಕೆ ಆನ್ಸರ್ಸ್ ಏನು ಅಂತ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಈಗ ಆಲ್ರೆಡಿ ನೀವು ಆನ್ಯುವಲ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಒಳ್ಳೆಯ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇರ್ತೀರಿ. ಸೊ ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಎವ್ರಿ ಸಬ್ಜೆಕ್ಟಿಗೆ ರಿಲೀಸ್ ಆಗಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅದರಲ್ಲಿ ಏನೇನು ಕ್ವಶನ್ಸ್ ಬಂದಿದೆ, ಯಾವ ರೀತಿ ಕ್ವಶನ್ಸ್ ಬಂದಿದೆ, ಹೇಗೆ ರೈಸ್ ಮಾಡಿದ್ದಾರೆ, ಯಾವ ಟಾಪಿಕ್ನ ಕವರ್ ಮಾಡಿದ್ದಾರೆ, ಸಮ್ಮರಿ ಯಾವ ರೀತಿಯಾಗಿ ಬರೀಬೇಕು ಅನ್ನೋದಕ್ಕೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಬೇಕು. ದೆನ್ ನೀವು ಥಿಯರಿ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡುವಾಗ ಎವ್ರಿ ಪ್ರೋಸು ಪೊಯಮ್ ಇಂದು ಸಮ್ಮರಿಯನ್ನು ಕರೆಕ್ಟಾಗಿ ಕಲ್ತ್ಕೊಂಡಿರಬೇಕು ಮಕ್ಕಳೇ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಹಿಯರ್ ಮೆಥಡ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಇದರ ಒಂದು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ ಅಂತ ಹೇಳೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ 10 ಫಸ್ಟ್ ಸ್ಟಾರ್ಟಿಂಗು, ಪ್ರತಿಯೊಂದಕ್ಕೂ ಕೂಡ 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರಿಬೇಕು. ಫಸ್ಟ್ ಒನ್ ಪಾರ್ಟ್ ಎ, ಚೂಸ್ ದ ಕರೆಕ್ಟ್ ಆನ್ಸರ್ ಅಲ್ಲಿ ರೋಮಿಯೋ ಸೇಸ್ ಸೊ ಶೋಸ್ ಎ ಸ್ನೋಯಿ ಡವ್ trooping with crows. In the poem Romeo and Juliet, to whom does the word snowy dove refer to? Answer, Juliet. In the poem on children, the word arrows refers to children. Okay, bows anta helidre parents, arrows anta helidre children's. Okay, next to third one, whom does Donna Lara call an ill-natured man? Answer, Don Gonzalo. In the poem, when you are old, the speaker says, dash loud his beloved's moments of glad grace. Answer, many. Next to fifth one, identify the sequence of events that led to change in the owner's lifestyle with reference to the gardener. So, gardener summary correct ಆಗಿ ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಆಪ್ಷನ್ ಸಿ ಆನ್ಸರ್, ಓಲ್ಡ್ ಮ್ಯಾನ್ ವಾಸ್ ಹೈಡ್, ಪೆಟ್ಟಿ ಥೆಫ್ಟ್ ಸ್ಟಾಪ್ಡ್, ಪ್ಲಾಂಟೇಶನ್ ಎಕ್ಸ್ಪ್ಯಾಂಡೆಡ್ ಡ್ರಾಮ್ಯಾಟಿಕಲಿ, ಇನ್ಕಮ್ ಇಂಪ್ರೂವ್ಡ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್? According to the poet in heaven, if you are not here on earth. Answer, poet. Next to seventh one, the author says that bowing is neither less nor more silly than shaking hands or kissing the cheek, but it the quainter, more formal, more oriental. It is also infectious. In Japan and Brazil, through a traveler's eye, here the word oriental means. Answer, ಈಸ್ಟ್. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಏನಿದೆ ಇದ್ರ ಸಮ್ಮರಿಯನ್ನು ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ತುಂಬ ಈಸಿ ಇದೆ ಸಮ್ಮರಿ, ನೀಟಾಗಿ ಕಲ್ತ್ಕೊಳ್ಬಹುದು. ಒಂದು ಸ್ಟೋರಿ, ಜಪಾನು ಮತ್ತು ಬ್ರೆಜಿಲ್ ಹೇಗಿದೆ, ಆ ಲೈಫ್ ಸ್ಟೈಲ್ ಹೇಗಿದೆ, ಅಲ್ಲಿನ ಒಂದು ಟ್ರೆಡಿಷನ್ಸ್ ಹೇಗಿದೆ, ಕಸ್ಟಮ್ಸ್ ಹೇಗಿದೆ, ಇದನ್ನು ನಾವು ನೋಡ್ತಾ ಹೋಗ್ತೀವಿ. ಚೆನ್ನಾಗಿದೆ ಆ ಸಮ್ಮರಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಏಯ್ತ್ ಒನ್, ಮ್ಯಾಟ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಲೆಸನ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ ಟೆಲಿಫೋನ್ ಕೊಟ್ಟಿದ್ದಾರೆ, ಟೆಲಿಫೋನಿಗೆ ಆನ್ಸರ್ ಎಕ್ಸ್ಟೆನ್ಷನ್ ಆಫ್ ವಾಯ್ಸ್ ಆಗುತ್ತೆ. ಮೈಕ್ರೋಸ್ಕೋಪ್ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಎಕ್ಸ್ಟೆನ್ಷನ್ ಆಫ್ ಐಸ್ ಕೊಟ್ಟಿದ್ದಾರೆ. ಫ್ಲಾಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ಟೆನ್ಷನ್ಸ್ ಆಫ್ ಆರ್ಮ್ಸ್ ಆಗುತ್ತೆ. ಸೊ ಆನ್ಸರ್ ಬಿ, ಎ ಸೆಕೆಂಡ್, ಬಿ ಥರ್ಡ್, ಸಿ ಫಸ್ಟ್ ಆನ್ಸರ್. ನೆಕ್ಸ್ಟ್ ನೈನ್ತ್ ಒನ್, who told roof we want your vote and placed 5 pound note on the floor in the story The Voter? ಸೊ ಸ್ಟೋರಿನ ಚೆನ್ನಾಗಿ ಓದ್ಕೊಳ್ಳಿ. ಲೀಡರ್ ಆಫ್ ದ ಪಾಪ್ ಕಾಂಪೈನ್ ಟೀಮ್ಗೆ ಹೇಳುವಂಥದ್ದು. ಓಕೆ, ನೆಕ್ಸ್ಟು, ಇನ್ ವಾಟ್ ನೇಮ್ ಡಸ್ ವಾಟರ್ ರೈಸ್ ಎ ಸ್ಟಾರ್ಮ್ ಆ್ಯಂಡ್ ಟೇಕ್ಸ್ ಟು ಸ್ಕೈಸ್ ಅಕಾರ್ಡಿಂಗ್ ಟು ದ ಪೊಯಮ್ ವಾಟರ್? ಆನ್ಸರ್, ಮಿನರಲ್ ವಾಟರ್. ನೆಕ್ಸ್ಟು 11th ಕ್ವಶನ್ನು. 11th ಇಂದ ನಿಮಗೆ ಗ್ರಾಮರ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್. ಪ್ಯಾಸಿವ್ ಫಾರ್ಮ್, ಎ ಸ್ಪೀಡಿಂಗ್ ಲಾರಿ ಹಿಟ್ ಎ ಕಾರ್ ಎಸ್ಟರ್ಡೇ. ಸೊ ಎಸ್ಟರ್ಡೇ ಆಲ್ರೆಡಿ ಮುಗಿದೋಗಿದೆ. ಆನ್ ದ ಹೈವೇ, ದ ಲಾರಿ ಡ್ರೈವರ್ ವಾಸ್ ಅರೆಸ್ಟೆಡ್. ಅಲ್ಲಿ ಗೊತ್ತಾಗೋಗುತ್ತೆ ನಿಮಗೆ, ಎಸ್ಟರ್ಡೇ ಅಂತ ಹೇಳಿದ್ರೆ ಅದು ಪಾಸ್ಟಲ್ಲಿ ನಡೆದೋಗಿದೆ. ಸೊ ಪಾಸ್ಟ್ ಅಂದಾಗ ನಮಗೆ ವಾಸ್ ಅನ್ನೋದು ನೆನಪಾಗಲೇಬೇಕು. ದ ಲಾರಿ ಡ್ರೈವರ್ ಅರೆಸ್ಟ್ ಕೊಟ್ಟಿದ್ದಾರೆ, ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್.
ದ ಪ್ಯಾಸೆಂಜರ್ಸ್ ಇನ್ ದ ಕಾರ್ ವರ್ ಹರ್ಟ್. ದ ಇಂಜೂರ್ಡ್ ಪ್ಯಾಸೆಂಜರ್ಸ್ ವರ್ ಅಡ್ಮಿಟೆಡ್ ಟು ಎ ನಿಯರ್ ಬೈ ಹಾಸ್ಪಿಟಲ್ ಅಂತ ಬರೀಬೇಕು. ಓಕೆನಾ. ಸೊ ಇಲ್ಲಿ ವಾಸ್ ಸೇರಿಸಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಎ ಸ್ಪೀಡಿಂಗ್ ಲಾರಿ ಹಿಟ್ ಎ ಕಾರ್ ಎಸ್ಟರ್ಡೇ ಬಿಫೋರ್. ಆಲ್ರೆಡಿ ಓವರ್, ಮುಗ್ದೋಗಿದೆ, ಪ್ರಾಬ್ಲಮ್ ಆಗೋಗಿದ್ದಕ್ಕೆ ಲಾರಿ ಡ್ರೈವರ್ ಅರೆಸ್ಟ್ ಆಗಿದ್ದಾನೆ. ಅದರಲ್ಲಿದ್ದಂತಹ ಪ್ಯಾಸೆಂಜರ್ಸ್ಗೆ ಹರ್ಟ್ ಆಗಿದೆ, ಮೀನ್ಸ್ ಗಾಯಗಳಾಗಿದೆ, ಕೆಲವರಿಗೆ ಕೈ ನೋವು, ಕಾಲು ನೋವು ಆಗಿದೆ. ಅದ್ರ ಜೊತೆಗೆ ಇಂಜೂರ್ಡ್ ಪ್ಯಾಸೆಂಜರ್ಸ್ನ ಏನು ಮಾಡಿದ್ದಾರೆ, ನಿಯರ್ ಬೈ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಆಯಿತು. ಓಕೆನಾ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಇದೆ. ಸೊ ಅವ್ರ ಆನ್ಸರ್ಸ್ನ ಕೊಟ್ಟಿದ್ದಾರೆ, ಯಾವುದು ಅನ್ನೋದನ್ನು ಕರೆಕ್ಟಾಗಿ ನೋಡಿ ಆ ಎಕ್ಸ್ಪ್ರೆಷನ್ಸ್ನ ಹಾಕಿ. ಹಿ ವಾಸ್ ಇನ್ ಅ ಫಿಕ್ಸ್. His mother asked him to speak to his aunt as she was well versed in matters of mobile phone. Next to match the following questions. So ಅಲ್ಲಿ ಪ್ರನೌನ್ಸ್ ಕೊಟ್ಟಿರ್ತಾರೆ. ನೌನ್ಸ್ ಸೈಡ್ ಎ ಏನಿದೆ ವಿತ್ ದ ನೌನ್ಸ್ ಆ್ಯಂಡ್ ನೌನ್ ಪ್ರೇಸಸ್ ಇನ್ ಸೈಡ್ ಬಿ ದೇ ರೆಫರ್ ಟು. ಈ ಸ್ಟೋರಿನ ನೀವು ಓದ್ಕೊಂಡು ಇಲ್ಲಿ ನೀವು ಮ್ಯಾಚ್ ಮಾಡ್ತಾ ಬರಬೇಕು. ಸ್ಟೋರಿಯನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಇಲ್ಲಿ ದೇ, ದೇರ್, ವಿಚ್, ಇಟ್, ಹೂ ಇದೆ. ಸ್ಟೋರಿಯನ್ನು ಓದ್ಕೊಂಡ್ರೆ ಅದು ಏನು ರೆಫರ್ ಮಾಡುತ್ತೆ, ದೇ, ದೇರ್, ವಿಚ್, ಇಟ್, ಹೂ ಏನು ರೆಫರ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ದೇ ಅಂತ ಹೇಳಿದರೆ ಮೊಬೈಲ್ ಫೋನ್ಸ್, ದೇರ್ ಅಂತ ಹೇಳಿದರೆ ಯಂಗ್ಸ್ಟರ್ಸ್, ವಿಚ್ ಅಂತ ಹೇಳಿದರೆ ಸೀನರಿ, ಇಟ್ ಅಂತ ಹೇಳಿದರೆ ಸಾಂಗ್, ಹೂ ಅಂತ ಹೇಳಿದರೆ ಪೀಪಲ್. ನೆಕ್ಸ್ಟು ಕ್ವಶನ್ಸ್ ಪಾರ್ಟ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಯಾವ್ದಾವ್ದು ಓದ್ಕೊಳ್ಬೇಕು ಅಂತ ಹೇಳ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಸನ್ನಿ ಮಾರ್ನಿಂಗ್ ಆಗಿರ್ಬೋದು, ವೋಟರ್ ಆಗಿರ್ಬೋದು, ಟೂ ಡಿಯರ್ ಆಗಿರ್ಬೋದು, ಗಾರ್ಡನರ್ ಆಗಿರ್ಬೋದು, ವಾಟರ್ ಆಗಿರಬಹುದು, ಜಪಾನ್ ಆಗಿರಬಹುದು, ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಆಗಿರ್ಬೋದು, ರೋಮಿಯೋ ಜೂಲಿಯಟ್ ಆಗಿರಬಹುದು, ಅರ್ತ್ ಇನ್ ಹೆವನ್ ಅದಾಗಿರಬಹುದು, ಅಥವಾ ಸನ್ನಿ ಮಾರ್ನಿಂಗು, ವಂದನಾ ಶಿವ ಕಾನ್ಸೆಪ್ಟ್ ಸಂಬಂಧಪಟ್ಟಿದ್ದಾಗಿರ್ಬೋದು. ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ನಿಮಗೆ ಇಲ್ಲಿ ಪಾರ್ಟ್ ಸಿ ಅಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ. ಪ್ಯಾಸೇಜ್ನ ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಪ್ಯಾಸೇಜ್ನ ಒಂದ್ಸಲ ಓದ್ಬಿಟ್ಟು ಆನ್ಸರ್ ಎಲ್ಲೆಲ್ಲಿದೆ ಅಂತ ಹೇಳ್ಕೊಂಡು ಮಾರ್ಕ್ ಮಾಡಿದ್ದೀನಲ್ಲ, ಈ ಅಂಡರ್ಲೈನ್ ಮಾಡಿರೋ ವರ್ಡ್ನೆಲ್ಲ ನೀವು ಕೂಡ ಒಂದ್ಸಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ನಾನು ಏನೇನು ಆನ್ಸರ್ ಕೊಟ್ಟಿದ್ದೀನಿ ಅನ್ನೋದು ಎಲ್ಲಿ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗೋಗುತ್ತೆ. ನೆಕ್ಸ್ಟ್ ನೋಡಿ, ಪ್ಯಾರಾಗ್ರಾಫ್ ಓದುವಾಗ ನಿಮಗೆ ಏನಾಗಿರುತ್ತೆ, ಜಂಬಲ್ ಆಗಿರುತ್ತೆ. ಸ್ಟಾರ್ಟಿಂಗಿಗೆ ಆನ್ಸರ್ ಇರಲ್ಲ, ಜಂಬಲ್ ಇರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಯಾವುದ್ಯಾವುದಕ್ಕೆ ಆನ್ಸರ್ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ನೀವು ಹುಡುಕಬೇಕಾಗತ್ತೆ. ಸೊ ಇಡೀ ಪ್ಯಾಸೇಜ್ನ ಓದುವಾಗ ಒಂದ್ಸಲ ಪ್ಯಾಸೇಜ್ನ ಕರೆಕ್ಟಾಗಿ ಓದಿ ಆಮೇಲೆ ಕ್ವೆಶನ್ಸ್ಗಳನ್ನ ಓದ್ಕೊಳ್ಳಿ. ಸೊ ಅಲ್ಲಿ ಗೊತ್ತಾಗುತ್ತೆ ಈ ಒಂದು ಲೈನ್ ನಾನು ಇಲ್ಲಿ ಓದಿದ್ದೆ ಅನ್ನೋ ನೆನಪಾಗುತ್ತೆ. ಆಮೇಲೆ ಈಸಿಯಾಗಿ ಆನ್ಸರ್ನ ಹಾಕಬಹುದು. ಸೊ ಹೇಗೆ ಆನ್ಸರ್, ವಾಟ್ ಈಸ್ ದ ಆವರೇಜ್ ವೆಯ್ಟ್ ಆಫ್ ಎ ಸೌತರ್ನ್ ಆಫ್ರಿಕನ್ ಪೈಥಾನ್ ಕೇಳಿದ್ದಾರೆ, 60 kilograms. ವಿಚ್ ಸ್ನೇಕ್ ಪ್ರಿಪೇರ್ಸ್ ಎ ನೆಸ್ಟ್ ಫಾರ್ ಇಟ್ಸ್ ಎಕ್ಸ್ ಅಂತಿದೆ, ಕಿಂಗು ಕೋಬ್ರಾ. ಡ್ಯಾಶ್ ಸ್ನೇಕ್ ಗೋಸ್ ಆ್ಯನ್ ಎಕ್ಸ್ಟ್ರಾ ಮೈಲ್ ಟು ಪ್ರೊಟೆಕ್ಟ್ ಇಟ್ಸ್ ಆಫ್ ಸ್ಪ್ರಿಂಗ್ಸ್ ಅಂತ ಇದೆ, ಸೌತರ್ನ್ ಆಫ್ರಿಕನ್ ಪೈಥಾನ್. ವೇರ್ ಡಸ್ ದ ಸೌತರ್ನ್ ಆಫ್ರಿಕನ್ ಪೈಥಾನ್ ಲೇ ಇಟ್ಸ್ ಎಕ್ಸ್ ಅಂತ ಇದೆ, ಬರೋಸ್ ಕ್ರಿಯೇಟೆಡ್ ಬೈ ಅದರ್ ಅನಿಮಲ್ಸ್. ಅಂದರೆ ಬೇರೆ ಅನಿಮಲ್ಸ್ ಕ್ರಿಯೇಟ್ ಮಾಡಿರುವಂಥದ್ರಲ್ಲಿ ಸೇಫ್ ಮಾಡುತ್ತೆ ಅಂತ ಹೇಳ್ಕೊಂಡು. ನೆಕ್ಸ್ಟು ವೇರ್ ಡಿಡ್ ಅಲೆಕ್ಸಾಂಡರ್ ಸ್ಟಡಿ ದ ಸೌತರ್ನ್ ಆಫ್ರಿಕನ್ ಪೈಥಾನ್ಸ್ ಫಾರ್ 7 years ಅಂತ ಇದೆ. ಎಲ್ಲಿ ಕೇಳಿದರೆ ಯೂನಿವರ್ಸಿಟಿ ಆಫ್ ಸೌತ್ ಆಫ್ರಿಕಾದಲ್ಲಿ ಅವರು ಸ್ಟಡಿ ಮಾಡಿದ್ದು. ವಾಟ್ ಪರ್ಸೆಂಟೇಜ್ ಆಫ್ ವೆಯ್ಟ್ ಡಸ್ ಎ ಮದರ್ ಸೌತರ್ನ್ ಆಫ್ರಿಕನ್ ಪೈಥಾನ್ ಸ್ನೇಕ್ ಲೂಸ್ ಇನ್ 3 months ಇದೆ, 40%. ಸೊ ಇಲ್ಲಿ ಕೊಟ್ಟಿದ್ದಾರೆ ಆನ್ಸರ್, ಓದುವಾಗ ನಿಮಗೆ ಸಿಗುತ್ತೆ ಈ ಲೈನಲ್ಲಿ. ಹೌ ಮೆನಿ ಸ್ನೇಕ್ ಡಿಡ್ ಅಲೆಕ್ಸಾಂಡರ್ ಸ್ಟಡಿ ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಸೌತರ್ನ್ ಆಫ್ರಿಕನ್ ಪೈಥಾನ್ಸ್ ಅಂತ ಇದೆ, 37. ದ ಇಡಿಯಮ್ ಟು ಗೋ ಆನ್ ಎಕ್ಸ್ಟ್ರಾ ಮೈಲ್ ಮೀನ್ಸ್ ಪುಟ್ ಮೋರ್ ಎಫರ್ಟ್ ಅಂತ ಅರ್ಥ ಆಗುತ್ತೆ. ಆಂಟೋನಿಮ್ ಕೊಟ್ಟಿದ್ದಾರೆ, ಅಂದರೆ ಆಪೋಸಿಟ್ ವರ್ಡ್ ಕೊಟ್ಟಿದ್ದಾರೆ. ಕೇರಿಂಗಿಗೆ ಆಪೋಸಿಟ್ ವರ್ಡ್ ಅನ್ಕೇರಿಂಗ್ ಬರೀಬಹುದು. ಓಕೆ ಅಲ್ಲ. ನೆಕ್ಸ್ಟು ಅದೇ ರೀತಿಯಾಗಿ ಪೊಯಮ್ನ ಕೊಟ್ಟಿದ್ದಾರೆ. ಸೊ 6 ಕ್ವಶನ್ ಆಗಿರೋದ್ರಿಂದ ನೀವು ಪ್ಯಾಸೇಜ್ ಆದರೂ ಅಟೆಂಡ್ ಮಾಡಬಹುದು, ಅಥವಾ ಪೊಯಮ್ನ ಬೇಕಿದ್ರೂ ನೀವು ಸ್ಟಡಿ ಮಾಡಿ ಅದಕ್ಕೆ ಆನ್ಸರ್ಸ್ನ ಹಾಕ್ಬೋದು. ಎರಡೂ ಕೂಡ ಈಸಿ ಇರುತ್ತೆ, ಯಾವುದು ಕೂಡ ಟಫ್ ಇಲ್ಲ. ಬಟ್ ಕಾನ್ಸಂಟ್ರೇಷನ್ ಕೊಟ್ಟು ಓದಬೇಕು, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗುತ್ತೆ. ಇಲ್ಲಿ ಪೊಯಮಲ್ಲೂ ಕೂಡ ನಾನು ಕೆಲವೊಂದು ಲೈನ್ಸನ್ನೆಲ್ಲ ಅಂಡರ್ಲೈನ್ ಮಾಡಿ ಇಲ್ಲಿ ನಂಬರ್ಸ್ ಕೊಟ್ಟಿದ್ದೀನಿ, ಅದಕ್ಕೆ ಆನ್ಸರ್ ಅಂತ ಹೇಳ್ಕೊಂಡು. ಫಸ್ಟ್ ಒನ್, ವೈ ಡಿಡ್ ದ ಸ್ಪೀಕರ್ ಚೂಸ್ ದ ಅದರ್ ರೋಡ್ ಅಂತಿದೆ, 2 roads ಡೈವರ್ಜ್ಡ್ ಇನ್ ವುಡ್ ಅಂತಿದೆಯಲ್ಲ ಅದು ಆನ್ಸರು. ವಾಟ್ ಡಿಡ್ ದ ಸ್ಪೀಕರ್ ಡೂ ಎಟ್ ದ ಪ್ಲೇಸ್ ವೇರ್ 2 roads ಡೈವರ್ಜ್ಡ್ ಅಂತ ಇದೆ, ಇದಕ್ಕೆ ಆನ್ಸರು ಸ್ಟುಡ್ ಫಾರ್ ಲಾಂಗ್ ಟೈಮ್ ಅಂತ ಇದೆ. ವೇರ್ ಡಿಡ್ 2 roads ಡೈವರ್ಜ್ ಅಂತ ಇದೆ. ನೆಕ್ಸ್ಟು ವಾಟ್ ಮೇಡ್ ದ ಡಿಫ್ರೆನ್ಸ್ ಟು ದ ಸ್ಪೀಕರ್ ಇದೆ. ಇನ್ ದಿಸ್ ಸ್ಟೇಟ್ಮೆಂಟ್ ಐ ಕೆಪ್ ದ ಫಸ್ಟ್ ಫಾರ್ ಎನದರ್ ಡೇ, ವಾಟ್ ಡಸ್ ದ ವರ್ಡ್ ಫಸ್ಟ್ ರೆಫರ್ ಟು ಇದೆ, ರೋಡ್ ಆಗುತ್ತೆ. ವಾಟ್ ಟೈಮ್ ಆಫ್ ದ ಡೇ ಈಸ್ ಇಂಡಿಕೇಟೆಡ್ ಇನ್ ದ ಗಿವನ್ ಪೊಯಮ್ ಇದೆ, ಮಾರ್ನಿಂಗ್. ಹೂ ಟುಕ್ ದ ರೋಡ್ ದಟ್ ವಾಸ್ ಲೆಸ್ ಟ್ರಾವೆಲ್ಡ್ ಬೈ ದ ಪೊಯೆಟ್, ಆನ್ಸರ್ ದ ಪೊಯೆಟ್ ಆಗಿರುತ್ತೆ. ಹೌ ವಿಲ್ ಬಿ ದ ಸ್ಪೀಕರ್ ಸೇಯಿಂಗ್ ಆಫ್ಟರ್ ಸಮ್ ಏಜಸ್ ಅಂತಿದೆ, ವಿತ್ ಎಸ್ ಐ. ದ ಆಂಟೋನಿಮ್ ಆಫ್ ದ ಲೆಸ್ಸಿಗೆ 3. ನೆಕ್ಸ್ಟು 7th ಕ್ವಶನ್, ವಾಟ್ ಈಸ್ ದ ಆವರೇಜ್ ವೆಯ್ಟ್ ಆಫ್ ಎ ಸೌತರ್ನ್ ಆಫ್ರಿಕನ್ ಪೈಥಾನ್ ಕೇಳಿದ್ದಾರೆ, 60 kilograms. ವಿಚ್ ಸ್ನೇಕ್ ಪ್ರಿಪೇರ್ಸ್ ಎ ನೆಸ್ಟ್ ಫಾರ್ ಇಟ್ಸ್ ಎಕ್ಸ್ ಅಂತ ಇದೆ, ಕಿಂಗು ಕೋಬ್ರಾ. ಡ್ಯಾಶ್ ಸ್ನೇಕ್ ಗೋಸ್ ಆ್ಯನ್ ಎಕ್ಸ್ಟ್ರಾ ಮೈಲ್ ಟು ಪ್ರೊಟೆಕ್ಟ್ ಇಟ್ಸ್ ಆಫ್ ಸ್ಪ್ರಿಂಗ್ಸ್ ಅಂತ ಇದೆ, ಸೌತರ್ನ್ ಆಫ್ರಿಕನ್ ಪೈಥಾನ್. ವೇರ್ ಡಸ್ ದ ಸೌತರ್ನ್ ಆಫ್ರಿಕನ್ ಪೈಥಾನ್ ಲೇ ಇಟ್ಸ್ ಎಕ್ಸ್ ಅಂತ ಇದೆ, ಬರೋಸ್ ಕ್ರಿಯೇಟೆಡ್ ಬೈ ಅದರ್ ಅನಿಮಲ್ಸ್.
ಓಕೆನಾ. ನೆಕ್ಸ್ಟ್ ಪಾರ್ಟ್ ಡಿಗೆ ಬರೋದಾದರೆ ನಿಮಗೆ ಪ್ಯಾಸೇಜು ಪೊಯಮು ಎರಡರಲ್ಲಿ ಒಂದನ್ನು ಅಟೆಂಡ್ ಮಾಡಬೇಕು. ಈಸಿ ಯಾವುದಾಗುತ್ತೆ ಅದನ್ನು ಕರೆಕ್ಟಾಗಿ ನೋಡಿಬಿಟ್ಟು ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ಳೋ ರೀತಿ ಬರೀರಿ. ನೆಕ್ಸ್ಟು 31st ಕ್ವಶನು ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಇದೆ. ಸೊ ಪ್ರಾಪರ್ ಆರ್ಟಿಕಲ್ನ ಹಾಕಬೇಕು. ಕರೆಕ್ಟಾಗಿ ಡೈಲಾಗ್ನ ನೋಡ್ಕೊಳ್ಳಿ. ರಾಣಿ ಸಾಯನ್ ಓಲ್ಡ್ ವುಮೆನ್ ಆನ್ ಹರ್ ವೇ ಟು ಸ್ಕೂಲ್. ದ ಓಲ್ಡ್ ವುಮೆನ್ ವಾಸ್ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಅಂಡರ್ ಎ ಟ್ರೀ. ಪ್ರಾಪರ್ ಆರ್ಟಿಕಲ್ಲು ದಿ ಆಗಿರುತ್ತೆ. ಓಕೆನಾ. ನೆಕ್ಸ್ಟು ರೂಲ್ಸ್ ಸರ್ಟೇನ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಸ್ಟ್ ವಿ ಇದೆ. ರೀಅರೇಂಜ್ ಮಾಡಬೇಕು ಈ ಲೈನ್ಸನ್ನು. ರೀಅರೇಂಜ್ ಮಾಡಿದಾಗ ವಿ ಮಸ್ಟ್ ಫಾಲೋ ಸರ್ಟೇನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಬರಿಬೇಕು. ನೆಕ್ಸ್ಟು ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಡ್ಯಾಶ್ ಒನ್ ಸಮ್ ಮೆಡಲ್ಸ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್ ಇದೆ. ಚೂಸ್ ದ ವರ್ಬ್ ಅಂತ ಕೊಟ್ಟಿದ್ದಾರೆ. ಹ್ಯಾವ್. ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಹ್ಯಾವ್ ಒನ್ ಸಮ್ ಮೆಡಲ್ಸ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್. ನೆಕ್ಸ್ಟು ರಾಬರ್ಟ್ ಡ್ಯಾಶ್ ಮೆನಿ ಮೆಸೇಜಸ್ ಟು ಹಿಸ್ ಫ್ರೆಂಡ್ ಎಸ್ಟರ್ಡೇ ಅಂತ ಇದೆ. ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ವರ್ಬನ್ನ ನಾವಿಲ್ಲಿ ಫಿಲಪ್ ಮಾಡಬೇಕು. ಸೆಂಟ್ ಆಗುತ್ತೆ. ಆನ್ಸರ್ ಸೆಂಟ್. ನೆಕ್ಸ್ಟ್ ಒನ್ ಬಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಲಿಂಕರ್ಸ್ ಕೊಟ್ಟಿದ್ದಾರೆ. ಲಿಂಕರ್ಸನ್ನು ಅವರೇ ಕೊಟ್ಟಿರ್ತಾರೆ. ರೈಟ್ ಲಿಂಕರ್ಸ್ ಯಾವುದು ಅಂತ ನೋಡಿ ಕರೆಕ್ಟ್ ಆಗಿರೋ ಪ್ಲೇಸಿಗೆ ನೀವು ಅದನ್ನು ಹಾಕಬೇಕು. ವೆನ್ ಮಿಸ್ಟರ್ ಎಲಿಫೆಂಟ್ ರಿಕ್ವೆಸ್ಟೆಡ್ ಹೆಲ್ಪ್ ದ ಮ್ಯಾನ್ ಕುಡ್ ನಾಟ್ ರೆಫ್ಯೂಸ್ ಆಸ್ ಹಿ ವಾಸ್ ಹಿಸ್ ಫ್ರೆಂಡ್. So, he decided to help Mr. Elephant though it was raining heavily. ನೆಕ್ಸ್ಟು ಕ್ವಶನ್ ಟ್ಯಾಗ್ನ ಸೂಟಬಲ್ ಕ್ವಶನ್ ಟ್ಯಾಗ್ನ ಹಾಕಬೇಕು. ದ ಫಾರ್ಮರ್ಸ್ ಹ್ಯಾವ್ ಟೇಕನ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇದೆ. ಸೊ ಇದಕ್ಕೆ ಕ್ವಶನ್ ಟ್ಯಾಗ್ ಹಾಕಬೇಕು. ಫಸ್ಟ್ ಸೆಂಟೆನ್ಸು ನೆಗೆಟಿವ್ ಪಾಸಿಟಿವ್ ನೋಡ್ಕೊಳ್ಳಿ. ಸೊ ಇದು ಪಾಸಿಟಿವ್ ಸೆಂಟೆನ್ಸು. ದ ಫಾರ್ಮರ್ಸ್ ಹ್ಯಾವ್ ಟೇಕನ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಪಾಸಿಟಿವಲ್ಲಿದೆ. ಸೊ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಕೊಡಬೇಕು. ಹ್ಯಾವ್ ಇರೋದ್ರಿಂದ ಹ್ಯಾವ್ ನಾಟ್ ಆಗುತ್ತೆ. ಫಾರ್ಮರ್ಸ್ ಪ್ಲೂರಲ್ ಇದೆ. ಫಾರ್ಮರ್ಸ್ ಇರೋದ್ರಿಂದ ದೇ. ಹ್ಯಾವ್ ನಾಟ್ ದೇ. ನೆಕ್ಸ್ಟು ದ ಪೊಲೀಸ್ ವರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ವಿಸಿಟಿಂಗ್ ಅಫಿಷಿಯಲ್ಸ್ ಅಂತ ಇದೆ. ಸೊ ಇದನ್ನ WH ಕ್ವಶನ್ ಕ್ರಿಯೇಟ್ ಮಾಡಬೇಕು. ದ ಪೊಲೀಸ್ ಬರಲಿ ಹೂ ಆರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ವಿಸಿಟಿಂಗ್ ಅಫಿಷಿಯಲ್ಸ್ ಅಂತ ಆಗುತ್ತೆ. ಓಕೆನಾ. ಸೊ ಈ ಒಂದು ಮೇನಲ್ಲಂತೂ ರೆಕ್ಟಿಫಿಕೇಶನ್ ಆಫ್ ಎರರ್ಸು. ಇಲ್ಲಂತೂ ಈಸಿಯಾಗಿ 2 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು. ಕರೆಕ್ಟಾಗಿ ನೋಡ್ಕೊಳ್ಬೇಕು. ಸ್ಟೂಡೆಂಟ್ಸ್ ವರ್ ಪ್ರಿಪೇರ್ ವೆಲ್ ಫಾರ್ ದೇರ್ ಎಕ್ಸಾಮ್ಸ್. ಸ್ಟೂಡೆಂಟ್ಸ್ ವರ್ ಪ್ರಿಪೇರ್ಡ್ ಅಂತ ಆಗುತ್ತೆ. ಸ್ಟೂಡೆಂಟ್ಸ್ ವರ್ ಪ್ರಿಪೇರ್ಡ್ ವೆಲ್ ಫಾರ್ ದೇರ್ ಎಕ್ಸಾಮ್ಸ್ ಅಂತ ಬರೀಬೇಕು. ನೆಕ್ಸ್ಟು ಗುರು ಅಡ್ವೈಸ್ಡ್ ಹಿಸ್ ಸಿಸ್ಟರ್. ಆ ಸೆಂಟೆನ್ಸ್ ಕರೆಕ್ಟ್ ಇದೆ. ಗುರು ಅಡ್ವೈಸ್ಡ್ ಹಿಸ್ ಸಿಸ್ಟರ್. ಬಟ್ ಅಡ್ವೈಸ್ಡ್ ಸ್ಪೆಲ್ಲಿಂಗ್ ರಾಂಗ್ ಇದೆ. ಹಾಗಾಗಿ ಗುರು ಅಡ್ವೈಸ್ಡ್ CED ಅಲ್ಲ, ಅಡ್ವೈಸ್ಡ್ಗೆ SED ಬರುತ್ತೆ. ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟು ಕ್ವಶನ್ ನಂಬರ್ 33ಯಲ್ಲಿ 4 ಬಾಕ್ಸಸ್ ಇರುತ್ತೆ. ಅದಕ್ಕೆ ರೈಟ್ ಆನ್ಸರ್ನ ಫಿಲಪ್ ಮಾಡಬೇಕು. ರೈಟ್ ಆನ್ಸರ್ನ ಫಿಲಪ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಕೊಟ್ಟಿರುವಂತಹ ಪ್ಯಾಸೇಜ್ನ ಕರೆಕ್ಟಾಗಿ ಓದ್ಕೊಳ್ಬೇಕು. ಇಲ್ಲಿ ಪ್ಯಾಸೇಜ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಟ್ರೈನ್ಡ್ ಡಾಗ್ಸ್ ವಿತ್ ದೇರ್ ಇನ್ಕ್ರೆಡಿಬಲ್ ಸೆನ್ಸ್ ಆಫ್ ಸ್ಮೆಲ್ ಹೆಲ್ಪ್ ಪೊಲೀಸ್ ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್ ಆ್ಯಂಡ್ ಇನ್ rescuing buried people. They also help to find bombs and drugs. They are very good friends of police in general ಅಂತಿದೆ. ಸೊ ನಾವು ಇಲ್ಲಿ ಬಾಕ್ಸಸ್ನ ನೋಡುವಾಗ ಟ್ರೈನ್ಡ್ ಡಾಗ್ಸ್ ವಿತ್ ದೇರ್ ಇನ್ಕ್ರೆಡಿಬಲ್ ಇಲ್ಲಿವರೆಗೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ಕ್ರೆಡಿಬಲ್ ಆನ್ಸರ್ ಸೆನ್ಸ್ ಆಫ್ ಸ್ಮೆಲ್. ಇಲ್ಲಿ ಸೆನ್ಸ್ ಆಫ್ ಸ್ಮೆಲ್. ಓಕೆನಾ. ನೆಕ್ಸ್ಟು ಹೆಲ್ಪ್ ಪೊಲೀಸ್ ಅಂತ ಇದೆ. ಹಾಗೆ ಓದ್ತಾ ಹೋಗಿ ಮುಂದೆ. ಸೆನ್ಸ್ ಆಫ್ ಸ್ಮೆಲ್. ಹೆಲ್ಪ್ ಪೊಲೀಸ್ ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್ ಫಸ್ಟ್ ಒನ್. ನೆಕ್ಸ್ಟು ರೆಸ್ಕ್ಯೂ ಬರಿಡ್ ಪೀಪಲ್. ನೆಕ್ಸ್ಟು ದೇ ಆಲ್ಸೋ ಹೆಲ್ಪ್ ಟು ಫೈಂಡ್ ಬಾಂಬ್ ಆ್ಯಂಡ್ ಡ್ರಗ್ಸ್. ಇಲ್ಲಿ ಬಾಂಬ್ ಆ್ಯಂಡ್ ಡ್ರಗ್ಸ್. ಸೊ ಕರೆಕ್ಟಾಗಿ ಓದ್ಕೊಂಡು ಈ 4 ಬಾಕ್ಸನ್ನು ಫಿಲಪ್ ಮಾಡಿದ್ದೆ ಆದರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಸಿಗುತ್ತೆ. ಸೊ ಫಸ್ಟ್ ಡ್ಯಾಶಿಗೆ ಏನು ಸೆನ್ಸ್ ಆಫ್ ಸ್ಮೆಲ್, ಸೆಕೆಂಡ್ ಬಾಕ್ಸಿಗೆ ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್, ಥರ್ಡ್ ಬಾಕ್ಸಿಗೆ ಬರಿಡ್ ಪೀಪಲ್, ಫೋರ್ತ್ ಬಾಕ್ಸಿಗೆ ಬಾಂಬ್ಸ್ ಆ್ಯಂಡ್ ಡ್ರಗ್ಸ್. ನೆಕ್ಸ್ಟು ಕ್ವಶನ್ ನಂಬರ್ 35 ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ಸು. ಇದು ಕೂಡ ತುಂಬ ಈಸಿ ಆಗುತ್ತೆ, ನೋಡ್ಕೊಳ್ಳಿ. 2 ಫ್ರೆಂಡ್ಸ್ ಮೀಟ್ ಎಟ್ ಎ ಬುಕ್ ಶಾಪ್ ಅಂತ ಇದೆ. ವಿನಯ್ ಮತ್ತು ವಿನ್ಸೆಂಟ್. ವಿನಯ್ ಹೌ ಆರ್ ಯು ಇದೆ, ಇಲ್ಲಿ ಡ್ಯಾಶ್ ಕೊಟ್ಟು ಹೌ ಆರ್ ಯು ಇದೆ. ಗ್ರೀಟಿಂಗು, ಹಾಗಾದರೆ ಅವನು ಗ್ರೀಟ್ ಮಾಡಿದ್ದಾನೆ ಫಸ್ಟೇ. ಗುಡ್ ಮಾರ್ನಿಂಗ್, ಹೌ ಆರ್ ಯು. ವಿನ್ಸೆಂಟ್ ಅದಕ್ಕೆ ಫೈನ್. ಆರ್ ಯು ಬೈಯಿಂಗ್ ಬುಕ್ಸ್ ಅಂತ ಕೇಳ್ತಾ ಇದ್ದಾರೆ. ಎಸ್. ವಿನಯ್ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ. ಏನಂತ ಅವನು ಕೇಳಿದ್ದಾನೆ, ವಿನ್ಸೆಂಟ್ ಕೇಳಿದ್ದಾನೆ ಆರ್ ಯು ಬೈಯಿಂಗ್ ಬುಕ್ಸ್. ಅದಕ್ಕೆ ವಿನಯ್ ಏನು ಹೇಳಬೇಕು, ಎಸ್ ಐ ಆಮ್ ಬೈಯಿಂಗ್ ಬುಕ್ ಅಲ್ವಾ. ಎಸ್ ಐ ಆಮ್ ಬೈಯಿಂಗ್ ಬುಕ್. ನೆಕ್ಸ್ಟ್ ವಿನ್ಸೆಂಟ್ ಡಿಡ್ ಯು ಫೈಂಡ್ ದೆಮ್. ನೀನು ಅದು ಹುಡುಕಿದ್ಯಾ, ನಿಂಗೆ ಸಿಕ್ತಾ. ಡಿಡ್ ಯು ಫೈಂಡ್ ದೆಮ್ ಕೇಳಿದ್ದಾನೆ. ಅದಕ್ಕೆ ವಿನಯ್ ನೋ ಐ ಡಿಡ್ ನಾಟ್ ಫೈಂಡ್ ಇಟ್ ಗಿವಿಂಗ್ ಇನ್ಫಾರ್ಮೇಷನ್ ಅಂತಿದೆ. ನೋ ಐ ಡಿಡ್ ನಾಟ್ ಫೈಂಡ್ ಇಟ್ ಅಂತ ಹೇಳಬೇಕು.
ಸೊ ಈ ರೀತಿ ಒಂದಾಗುತ್ತೆ. ನೆಕ್ಸ್ಟು ನಿಮಗೆ ಲೆಟರ್ ರೈಟಿಂಗು. ಸೊ ಲೆಟರ್ ರೈಟಿಂಗಲ್ಲಿ ಈಸಿಯಾಗಿ 5 ಮಾರ್ಕ್ಸ್ ತೊಗೊಳ್ಬೇಕು ಅಂತ ಹೇಳಿದ್ರೆ ಮಕ್ಕಳೇ ಲೆಟರ್ ರೈಟಿಂಗ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಫ್ರಮ್ ಅಡ್ರೆಸ್ಸು, ಟು ಅಡ್ರೆಸ್ಸು, ಸಬ್ಜೆಕ್ಟು ಏನು ಅದು ನೀವು ಸಬ್ಜೆಕ್ಟ್ ಮ್ಯಾಟರ್ ಏನು ಬರೀತೀರಿ ಆ ಒಂದು ಸ್ಟೆಪ್ಪು, ಎಂಡ್ ಮಾಡೋದಾಗಿರಬಹುದು, ಅದೆಲ್ಲ ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಸೊ ಲೆಟರಲ್ಲಿ 5 ಮಾರ್ಕ್ಸ್ ತೊಗೊಳ್ಬೇಕು. ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಲೆಟರ್ ಏನಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಒನ್ ಟೈಮ್ ಇಫ್ ಪಾಸಿಬಲ್ ನಿಮಗೆ ಲೆಟರ್ ರೈಟಿಂಗ್ ಯಾವ ರೀತಿಯಾಗಿ ಬರೆಯೋದು ಅಂತ ನಾನು ಒಂದ್ಸಲ ತೋರಿಸ್ಕೊಡ್ತೀನಿ. ಸೊ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಯಾವ ರೀತಿಯಾಗಿ ಬರಿಬೇಕು ಅನ್ನೋದು. ಗೊತ್ತಿಲ್ಲ ಅಂದರೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.